ನಮ್ಮ ಲೋಕಲ್ ಬಾಯ್ಸ್ಗಾಗಿರ್ಬೋದು ಅಥವಾ ಕನ್ನಡದ ಆಟಗಾರರಾಗಿರ್ಬೋದು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ? ಮೇಯ್ನ್ ನಮ್ಮದು ಈಗ ನಾನು ಆಲ್ರೆಡಿ ಅದನ್ನೇ ಮಾತಾಡಿದ್ದೀನಿ. ಬೇರೆ ಟೀಮ್ಸ್ಗಳು, ಕೆಲವೊಂದು ಟೀಮ್ಸ್ಗಳು ಏನು ಮಾಡಿದ್ದಾರೆ ಅಂದರೆ, ಅವರು ಯುವ ಪಲ್ಟನ್ ಅಂತ, ಅಂದರೆ ಯುವಕರನ್ನ ಒಂದು 16-17 ಏಜ್ ಇರೋ ಹುಡುಗರುಗಳನ್ನ ತಗೊಂಡು 1 ಇಯರ್ 2 ಇಯರ್ ಅವ್ರನ್ನ ಟ್ರೈನಿಂಗ್ ಮಾಡಿ ಅದೇ ಹುಡುಗರಲ್ಲಿ ಜಾಸ್ತಿ ಒಂದು 4-5 ಜನ ಪ್ರತಿ ವರ್ಷ 2-3 4 ಜನವರೆಗೂ ತಗೊಳ್ಬೇಕನ್ನೋದು ಪ್ರಯತ್ನ ಮಾಡ್ತಿದ್ದಾರೆ. ನಂದು ಅದೇ ಯೋಚನೆ ಇದೆ. ಮುಂದೆ ನಮ್ಮ ಸೌತ್ ಇಂಡಿಯಾದಲ್ಲಿರ್ತಕ್ಕಂಥ ಆಟಗಾರರನ್ನ ಸ್ವಲ್ಪ ಪ್ರಾಮುಖ್ಯತೆ ಕೊಡುವ, ಸೌತ್ ಇಂಡಿಯಾ ಆಟಗಾರರು ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಡಿಸಿಪ್ಲಿನ್ ಆಗಿರ್ತಾರೆ, ಅದು ನನಗೆ ಗೊತ್ತಿದೆ. ಅದಲ್ಲದೆ ಅವರು ಅವ್ರ ಕೈಲಾದಂಥ ಪ್ರಯತ್ನ ಮಾಡ್ತಾರೆ. ಮತ್ತು ಆ ಹುಡುಗರಲ್ಲಿ ಆಗೋ ಕೆಲಸ ಸೀನಿಯರ್ ಪ್ಲೇಯರಲ್ಲಿ ಆಗಲ್ಲ. ಸೀನಿಯರ್ಗಳು ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ಇದೆ. ಅದರಿಂದನೇ ನಾನು ಯುವಕರನ್ನ ಪ್ರಾಮುಖ್ಯತೆ ಕೊಡ್ತೀನಿ. ಇಲ್ಲೊಂದು 15-20 ಜನ ಹುಡುಗರುಗಳನ್ನ ಕರ್ತಂದು ಆ ಹುಡುಗರಿಗೆ ಇಲ್ಲೇ ಕೋಚಿಂಗ್ ಮಾಡಿ ರೆಡಿ ಮಾಡಿ ನಾವು ಆ ಹುಡುಗರನ್ನ ತಗೊಂಡು ಟೀಮ್ನಲ್ಲಿ ಆಡಿಸಿ ಟೀಮ್ನ ಮುಂದಕ್ಕೆ ತರಲಿಕ್ಕೆ ಎಲ್ಲ ಥರದ ಪ್ರಯತ್ನಗಳು ನಾನು ಮಾಡ್ತೇನೆ.